ಇವಾಗ ಇನ್ನೊಂದು ಆಟ ನೋಡ್ತೀನಿ. ಅಯ್ಯೋ ಹೊಡಿಬೇಡ್ರಿ. ಅಯ್ಯೋ ಅಣ್ಣ ಬಾ ಈ ಕಡೆ. ಲೋ ನರಸಿಂಹ, ಲೋ ದೇವ್ರಂತ ಅಣ್ಣ ಅತ್ತಿಗೆ ಮೋಸ ಮಾಡೋಕೆ ನಿನ್ಗೆ ಹೇಗಾದ್ರೂ ಮನ್ಸು ಬಂತು? ಯಾಕೋ ಹೀಗೆ ಮಾಡಿದೆ? ಮಾತಾಡೋ, ಬಾಯ್ಬಿಟ್ಟು ಮಾತಾಡೋ. ಅಕ್ಕ, ಅವನಿಗೆ ಎದಕ್ಕೆ ಬೈಯಾಕತ್ತೀರಿ? ಇದ್ರಾಗ ನರಸಿಂಹಂದ ಏನು ತಪ್ಪಿಲ್ರಿ. ನರಸಿಂಹನ್ ತಪ್ಪಿಲ್ಲ ಅಂದ್ರೆ ಮತ್ತಿನ್ಯಾರು ತಪ್ಪು? ಇದಕ್ಕೆಲ್ಲ ಕಾರಣ ಈ ಸಂಜನಾ ಅದಾಳ. ಏನು? ಹೌದು, ನರಸಿಂಹ ಸುಳ್ಳು ಹೇಳಿ ಪೊಲೀಸ್ ಆಗಾಕ ಈಕಿನ ಅದಾಳ, ಈಕಿನ ಕಾರಣ ಅದಾಳ. ನೋಡಮ್ಮ ಕನ್ನಿಕಾ, ಸಂಜೆ ನನ್ನ ಬಗ್ಗೆ ಇಲ್ಲ ಸಲದನ್ನೆಲ್ಲ ಹೇಳ್ಬಿಡ. ಅವಳೀಗ ಮೊದಲ ಥರ ಇಲ್ಲ, ತುಂಬ ಬದಲಾಗಿದ್ದಾಳೆ. ಹಂಗಂತ ನೀವು ತಪ್ಪು ತಿಳ್ಕೊಂಡಿರಿ ಅಮ್ಮ. ಈಕಿಗೆ ನರಸಿಂಹನ್ ಪ್ರೀತಿ ಸಿಗುವಲ್ ತನ್ನೋ ಕಾರಣಕ್ಕೆ ನರಸಿಂಹನ್ ಎಕ್ಸಾಮ್ ಬೇಕಾಬಿಟ್ಟಿ ಬರ್ದ ಈಕಿ ಫೇಲ್ ಆಗೋ ಹಂಗೆ ಮಾಡ್ಯಾಳ. ಆಮ್ಯಾಗ ಅದನ್ನ ಮುಚ್ಚಿಡು ಸಂಬಂಧ ರೊಕ್ಕ ಕೊಟ್ಟ ಫೇಕ್ ಸರ್ಟಿಫಿಕೇಟ್ ಮಾಡ್ಕೊಂಡ ನಿಮಗೆಲ್ಲ ಮೋಸ ಮಾಡ್ಯಾಳ. ನನಗೆ ಯಾಕೋ ನೀವೇ ಸುಳ್ಳು ಹೇಳ್ತಿದ್ದೀರಾ ಅನ್ಸುತ್ತೆ. ಸಂಜನಾ ತುಂಬ ಒಳ್ಳೆಯವಳು. ಅವಳೇನೋ ಹೇಳಿದ್ಲು ಅಂತ ಅದನ್ನ ಮಾಡೋದಕ್ಕೆ ಇವನ್ ಬುದ್ಧಿಗೆ ಏನಾಗಿತ್ತು? ದೇವ್ರಂತ ನಮ್ಮ ಅಣ್ಣಂಗೆ ದ್ರೋಹ ಮಾಡಿದ್ದು ಅಲ್ದೆ ಇಷ್ಟು ದಿನ ಯಾರಿಗೂ ಯಾವ ವಿಷಯನೂ ಹೇಳ್ದೆ ಈ ಮನೇಲೆ ಇದಾನಲ್ಲ, ನಿನಗೆ ಹೇಗೋ ಮನಸ್ಸು ಬಂತು? ಇದವನ್ ಮಾಡಿದ ತಪ್ಪಲ್ವಾ? ಇಷ್ಟೆಲ್ಲ ವಿಷಯ ಅವನ ಬಗ್ಗೆ ಗೊತ್ತಿದ್ದು ಈ ಮನೇಲಿ ಸುಮ್ಮನೆ ಇದೆಯಲ್ಲ, ನೀನ್ ಮಾಡಿದ್ದು ತಪ್ಪೇ ಅಲ್ವಾ? ದಯವಿಟ್ಟು ಈಗ ಆಗಿದ್ದಾಗೋಯ್ತು, ಎಲ್ಲ ಬಿಟ್ಬಿಡಿ ರೀ. ಈಗ ನಮ್ಮ ಮಗ ಕಷ್ಟಪಟ್ಟು ಓದಿದ್ದಾನೆ ರೀ, ಅವ್ನು ಖಂಡಿತ ಪಾಸ್ ಆಗೇ ಆಗ್ತಾನೆ. ಇದೊಂದು ಸಲ ಕ್ಷಮಿಸ್ಬಿಡ್ರಿ. ಅಡಕೆಗೆ ಹೋದ ಮಾನ ಆನೆ ಕೊಟ್ಟರು ಬರಲ್ವಂತೆ. ಇವನು ಮಾಡಿದ್ದು ಬರೀ ದ್ರೋಹ ಅಲ್ಲ, ನಂಬಿಕೆ ದ್ರೋಹ. ಸಾಯವರೆಗೂ ಇವನನ್ನ ನಾನು ಕ್ಷಮಿಸಲ್ಲ. ಪ್ಲೀಸ್ ಅಪ್ಪ, ಗೊತ್ತಿಲ್ಲ ನಂಗೆ ತಪ್ಪು ಮಾಡ್ಬಿಟ್ಟೆ ಅಪ್ಪ, ದಯವಿಟ್ಟು ಕ್ಷಮಿಸ್ಬಿಡಿ. ಎಷ್ಟೋ ಸಲ ನಿಮ್ಮ ಹತ್ರ ಹೇಳಬೇಕು ಅನ್ಕೊಂಡೆ, ಆದರೆ ಹೇಳಕ್ಕಾಗಲೇ ಇಲ್ಲ. ಕ್ಷಮಿಸ್ಬಿಡಿ ಅಪ್ಪ. ನೀನು ಮಾಡಿರೋ ತಪ್ಪಿಗೆ ಸರಿಯಾದ ಶಿಕ್ಷೆ ಆಗಬೇಕು. ಕ್ಯಾಬಾಸ್ ಕಡ್ರ ಚೆನ್ನಾಗಿ ಹೊಡೆದ್ರಿ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಬಾವಾ. ಎಷ್ಟೇ ಆಗ್ಲಿ ಅವ್ರು ಯಾರು? ನಿಮ್ಮ ತಮ್ಮಂದ್ರಲ್ವಾ? ಆಫ್ಕೋರ್ಸ್, ಅದಕ್ಕೆ ತಾನೇ ಗೆದ್ದಿದ್ದು. ಗೆದ್ದಿದ್ದ ಖುಷಿಗೆ ಪಾರ್ಟಿ ಏನಿಲ್ವಾ? ಪಾರ್ಟಿನಾ? ನೀವು ಕೊಡಿಸ್ಲಿಲ್ಲ ಅಂದ್ರೆ ನಾನೇ ಕೊಡಿಸ್ತೀನಿ ಬನ್ನಿ. ಇವತ್ತು ರಾತ್ರಿ ನಾನು ನೀವು ನಿಮ್ ಜೊತೆ ಬರೋದು ಸಾಕು, ತಿಂದಿದ್ದು ಸಾಕು. ಅಲ್ಲ ರೀ, ಜೊತೆ ಗಣಿ ಸುಬ್ಬನು ಕರ್ಕೊಂಡು ಹೋಗೋಣ. ಅವಶ್ಯಕತೆ ಇಲ್ಲ, ಅವ್ರಿಗೆ ಏನ್ ಬೇಕೋ ಆಮೇಲೆ ಆರ್ಡರ್ ಮಾಡಿ ತರಿಸ್ತೀನಿ. ಓಕೆನಾ? ಆಯ್ತು, ನಡೀರಿ, ಮೆಡಲ್ ಅವ್ರು ಇಸ್ಕೊಳ್ಳೋಣ. ಚಿರಾಗ್, ಮೆಡಲ್ ಆಮೇಲೆ ಕೊಡ್ತಾರೆ, ಮೊದಲು ಚೆಸ್ ಕಾಂಪಿಟೇಷನ್ಗೆ ಹೋಗ್ಬೇಕು. ಚೆಸ್ ಆಡ್ತೀರೇನ್ರ ನೀವು? ಆಯ್ತು ನಡೀರಪ್ಪ. ಹಂಗೆ
ನನ್ನ ಹಳೆ ಫ್ರೆಂಡ್ ಒಬ್ಬ ಸಿಕ್ಕಿದ್ದಾನೆ ಅಂತ ಹೇಳಿದ್ನಲ್ಲ, ಮೀಟ್ ಮಾಡಿಸ್ತೀನಿ ಬನ್ನಿ. ಚಿರಾಗ್ ಅವ್ರು ಎಲ್ಲಿರ್ತಾರೋ ಏನೋ, ನಮ್ಗೆ ಯಾಕೆ ಚೆಸ್ ಕಾಂಪಿಟೇಷನ್ಗೆ ಲೇಟ್ ಆಯ್ತು, ಬನ್ನಿ ಹೋಗೋಣ. ಬನ್ನಿ ಚಿರಾಗ್, ಬನ್ರ. ಸಾರಿ ಅಪ್ಪ, ನಾನು ಸೋತ್ಬಿಟ್ಟೆ. ಪರವಾಗಿಲ್ಲ ಬಂಗಾರಿ. ಏನು ಗೊತ್ತಾ, ನೀ ತುಂಬ ಜೋರಾಗಿ ಓಡಿದೆ, ಆದರೆ ನಿನ್ನ ಜೊತೆ ಇದ್ದಲ್ಲ ಕೆಲವು ಹುಡುಗರು ನಿನಗಿಂತ ಫಾಸ್ಟಾಗಿ ಓಡಿ ಗೆದ್ಬಿಟ್ರು ಅಷ್ಟೇ. ನೆಕ್ಸ್ಟ್ ಗೇಮಲ್ಲಿ ಮಾತ್ರ ನಾನು ಅವನ್ನ ಖಂಡಿತ ಸೋಲಿಸ್ತೀನಿ. ಆ ಹುಡುಗ್ರ ಮೇಲೆ ಇವಳಿಗೆ ಕೋಪ ಇದೆ ಅನ್ಸುತ್ತೆ, ಅದಕ್ಕೆ ಹೀಗೆ ಮಾತಾಡ್ತಿದ್ದಾಳೆ ಅಷ್ಟೇ. ಹೌದಾ? ಯಾರವರು? ಗೊತ್ತಿಲ್ಲ. ಅವ್ರು ಯಾರು ಅಂತ ನಿನಗೂ ಗೊತ್ತಿಲ್ವಾ ಬಂಗಾರಿ? ಅವರು ನಮ್ಮ ಸ್ಕೂಲ್ ಅವರಲ್ಲ ಅಪ್ಪ, ಬೇರೆ ಯಾವುದೋ ಸ್ಕೂಲಿಂದ ಬಂದಿರೋದು. ಅವ್ರಿಗೆ ತುಂಬ ಕೊಬ್ಬಿದೆ ಅಪ್ಪ, ಅವ್ರಿಗೆ ಪಾಠ ಕಲಿಸ್ತೀನಿ. ಆ ಹುಡುಗ್ರ ಮೇಲೆ ಕೋಪ ಇರೋದ್ರಿಂದ ಈ ರೀತಿ ಮಾತಾಡ್ತಿದ್ದಾಳೆ ಅಷ್ಟೇ. ಹೌದಮ್ಮ, ಅವರಿಬ್ರು ಸರಿ ಇಲ್ಲ. ಆಯಿತು ಬಿಡು ಬಂಗಾರಿ, ನೆಕ್ಸ್ಟ್ ಇರೋದು ಚೆಸ್ ಗೇಮ್ ಅಲ್ವಾ, ನೀನು ಅದರಲ್ಲಿ ನಿಮ್ಮಮ್ಮನ ಥರ ಚೆನ್ನಾಗಿ ಆಡ್ತೀಯ. ಶೋ, ದೀಪ ಇನ್ನೂ ಮೆಸೇಜೇ ಮಾಡಿಲ್ಲ. ಅವಳು ಮೆಸೇಜ್ ಮಾಡಿಲ್ಲ ಅಂದರೆ ಅಲ್ಲಿಗೆ ಬರಲ್ಲ ಅನ್ಸುತ್ತೆ. ಬಾ ಕುತ್ಕೋ. ಹಿಂದೆ ಹೋಗೋಣ ಬನ್ನಿ. ಏಕೆ? ಆರಾಮಾಗಿ ಕಾಣಿಸ್ತಿತ್ತಲ್ರಿ ಅಲ್ಲಿಂದ. ಬರೀ ಅರ್ಚನಾ ಅವರೇ, ಎಷ್ಟು ಸಾಲ ತಗೊಂಡಿದ್ದೀರಾ? ಯಾಕೆ ಹೀಗೆ ಕೇಳ್ತಿದ್ದೀರಾ? ಅಲ್ಲ, ಸಾಲ ತಗೊಂಡವ್ರ ತಾನೇ ಈ ಥರ ಮಕ ಮುಚ್ಕೊಂಡು ಡಿಂಗ್ 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 ಅಂತ ಓಡಾಡ್ತಿರ್ತಾರಲ್ಲ, ಅದಕ್ಕೆ ಕೇಳಿದೆ. ಅದು ಗ್ರೌಂಡಿಂದ ತುಂಬ ಧೂಳು ಬರ್ತಿದೆ, ಅದಕ್ಕೆ ನನಗೆ ಧೂಳು ಅಂದರೆ ಆಗಲ್ಲ. ಧೂಳ ಅಲ್ಲ ರೀ, ನಾವು ನಮ್ಮ ಮಗಳಿಂದ ತಾನೇ ಕೂತ್ಕೋಬೇಕು, ಅವಳ ಆಟ ನೋಡುವಾಗ. ಸಾನ್ವಿ ಚೆನ್ನಾಗಿ ಆಡ್ತಾಳೆ ಬಿಡಿ, ಇಲ್ಲೇ ಕೂತ್ಕೊಳ್ಳಿ. ಅಲ್ಲ, ಇಲ್ಲೇ ಕೂತ್ಕೊಳ್ಳಿ. ಓಕೆ.